ಯಪ್ಪ ಹೆಂಗೋ ಗಾಡಿ ಕಂತು ಮನೆ ಬಾಡಿಗೆ ಕಟ್ಟಾಕ ಹೆಂಗೋ ಈ ತಿಂಗಳು ಸಂಪಾದನೆ ಆಗೋಯ್ತು. ನಾ ಆಟೋ ಬರ್ತೀರಾ? ಹ್ಞೂ ಸರ್, ಎಲ್ಲಿ ಹೋಗ್ಬೇಕಾಗಿತ್ತು? ಓದಿ ಸರ್ಕಲ್ ಹೋಗ್ಬೇಕಾಯ್ತಣ್ಣ. ಹ್ಞೂ ಸರ್, ಬನ್ನಿ. ಎಷ್ಟಾಗುತ್ತೆ ಅಣ್ಣ? ಸರ್ 150 ರೂಪಾಯಿ ಆಗುತ್ತೆ ಸರ್. 150 ರೂಪಾಯಿ ಅಣ್ಣ. ಸರಿ ಬನ್ನಿ. ಇವತ್ ಬಾಡಿಗೆನ ಆಗಿಲ್ಲಪ್ಪ, ಮನೆ ಬಾಡಿಗೆ ಕಟ್ಬೇಕು, ಆಟೋ ಬಾಡಿಗೆ ಕಟ್ಬೇಕು. ಆಟೋ ಡ್ರೈವರ್ಗಳು ಜೀವನನೇ ಇಷ್ಟಪ್ಪ. ಸರ್ ಒಂದ್ ನಿಮಿಷ. ಏನಾಯ್ತಣ್ಣ? ಸರ್ ಏನ್ ಅನ್ಕೊಂಡಿಲ್ಲ ಅಂದ್ರೆ ಆಟೋನ ಹೋಗ್ತೀರಾ? ಹೌದಣ್ಣ, ಏನಾಯ್ತು? ನಾನ್ ಬಾಡಿಗೆ ಎಲ್ಲ ಮಾತಾಡಿದ್ದೀನಲ್ಲ. ಸರ್ ಈ ತಿಂಗಳು ಬಾಡಿಗೆ ಕೂಡ ಸಿಕ್ಕಿಲ್ಲ, ಹಂಗೆ EMI ಕೂಡ ಕಟ್ಟಿಲ್ಲ. ಏನ್ ಅನ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಆಟೋನ ಹೋಗ್ತೀರಾ? ಈ ಕಾಲದಲ್ಲಿ ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ನೀವೇನ್ ಬೇರೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಸರ್ ಈ ಕಾಲದಲ್ಲಿ ನಾವ್ ಚೆನ್ನಾಗಿರ್ತೀವಿ ಅನ್ಕೋಬಾರ್ದು, ಅಕ್ಕಪಕ್ಕ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿರ್ತೀವಿ. ಯಾವತ್ತು ಅನ್ಕೊಂತೀವಿ ಅವತ್ತು ನಮ್ ಜೀವನ ಚೆನ್ನಾಗಿರುತ್ತೆ ಸರ್.